ನಮಸ್ತೆ ಸ್ನೇಹಿತರೆ ಕಳೆದು ಹೋಗಿದೆ ಬೇಗದ ಕೈ. ಹೌದು, ಕಳೆದು ಹೋಗಿದೆ ಕೋಣೆಯ ಕೀಲಿ ಕೈ. ಯಾವುದೋ ಸಾಧಾರಣ ಕೋಣೆಯ ಕೀಲಿ ಕೈ ಕಳೆದಿಲ್ಲ. ಸಾಕ್ಷಾತ್ ಮಹಾವಿಷ್ಣುವಿನ ಕೋಟೆಯ ಸಂಪತ್ತಿನ ಖಜಾನೆಯ ಕೋಣೆಯ ಕೀಲಿ ಕೈ ಕಾಣೆಯಾಗಿದೆ. ಆಭರಣ ವ್ಯಾಪಾರಿಗಳಿಂದ ಅಂದಾಜು ಮಾಡೋದಕ್ಕಾಗದಷ್ಟು ಸಂಪತ್ತನ್ನ ಹೊಂದಿರುವ ಖಜಾನೆಯ ಕೋಣೆಯ ಕೀಲಿ ಕೈ ಕಳೆದು ಹೋಗಿದೆ. ಇದೇ ಕೀಲಿ ಕೈ ನಾಪತ್ತೆಯಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಒಡಿಶಾ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸೀಕ್ರೆಟ್ ರೂಮ್ ಕೀಲಿ ಕೈ ತಮಿಳುನಾಡಿಗೆ ಹೋಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಿದು ಪುರಿ ಜಗನ್ನಾಥ ದೇವಾಲಯದ ಸೀಕ್ರೆಟ್ ರೂಮ್ ಕಹಾನಿ? ಈ ಕೋಣೆ ಓಪನ್ ಮಾಡಿದ್ರೆ ಭಾರತದ ಸಾಲ ತೀರತ್ತೆ ಅಂತಾರಲ್ಲ, ಅದು ನಿಜಾನಾ? ಅಷ್ಟಕ್ಕೂ ಈ ಕೋಣೆ 4 ದಶಕಗಳಿಂದ ಬಂದ್ ಆಗಿದ್ದಾದ್ರೂ ಯಾಕೆ? ಇಲ್ಲಿನ ಚಿನ್ನ, ವಜ್ರ, ವೈಢೂರ್ಯ ಹೊರತೆಗೆದ್ರೆ ಭಾರತ ಶ್ರೀಮಂತ ರಾಷ್ಟ್ರವಾಗುತ್ತಾ? ಪುರಿ ಜಗನ್ನಾಥ ದೇಗುಲ ಸೀಕ್ರೆಟ್ ಕೋಣೆಯ ಮೇಲೆ ಈ ರಾಜಕಾರಣಿಗಳ ಕಣ್ಣು ಬಿತ್ತ? ಲೂಟಿ ಮಾಡಿ ಖಾಲಿ ಮಾಡಿದ್ರಾ ಈ ರಾಜಕಾರಣಿಗಳು? ಈ ಎಲ್ಲ $1 ಮಿಲಿಯನ್ ಪ್ರಶ್ನೆಗಳಿಗೆ ಸರಳ ಭಾಷೆಯಲ್ಲಿ ಉತ್ತರ ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಜೊತೆಗೆ ಪುರಿ ಜಗನ್ನಾಥ ದೇಗುಲದ ಕೋಣೆಯ ಕೀಲಿ ಕೈ ಕಳೆದು ಹೋಗಿದೆಯಾ, ಅಥವಾ ಈ ರಾಜಕಾರಣಿಗಳು ನಾಟಕ ಮಾಡ್ತಿದ್ದಾರಾ? ಅಲ್ಲಿರೋ ಸಂಪತ್ತನ್ನ ಲೂಟಿ ಮಾಡೋದಕ್ಕೋಸ್ಕರ ಈ ಕೀಲಿ ಕೈಯನ್ನ ಬಚ್ಚಿಟ್ಕೊಂಡಿದ್ದಾರ? ಅಲ್ಲದೆ ಕೋಣೆಯಲ್ಲಿನ ಚಿನ್ನ, ಬಂಗಾರವನ್ನ ತೆಗೆದು ಭಾರತವನ್ನ ಶ್ರೀಮಂತ ರಾಷ್ಟ್ರ ಮಾಡಬೇಕಾ, ಇಲ್ಲ ಲಾಕರ್ನಲ್ಲೇ ಇಟ್ಟು ಪೂಜೆ ಮಾಡಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ದೇಶದ ಹಿಂದೂ ಪುರಾಣಗಳ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿರೋ ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯದ ಒಳಕೋಣೆಯಲ್ಲಿರುವ ರತ್ನ ಭಂಡಾರದ ಮೂಲ ಕೀಲಿಕೈ ವಿಚಾರ ಚುನಾವಣೆ ವೇಳೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಡಿಶಾದಲ್ಲಿ ಅಸೆಂಬ್ಲಿ ಮತ್ತು ಲೋಕಸಭಾ ಚುನಾವಣೆ ನಡೀತಾ ಇರೋ ವೇಳೆ ನರೇಂದ್ರ ಮೋದಿ ಆದಿಯಾಗಿ ಬಿಜೆಪಿ ನಾಯಕರು ಈ ವಿಚಾರವನ್ನ ಮತ್ತೆ ಕೆದಕಿದ್ದಾರೆ. ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನ ಮುಂದಿಡುವ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ದೇವಾಲಯದ ಒಳಕೋಣೆಯಲ್ಲಿರುವ ರತ್ನ ಭಂಡಾರದ ಕೀಲಿ ಕಳೆದು ಹೋಗಿ 6 ವರ್ಷ ಕಳೆದಿದೆ. ಈವರೆಗೆ ಅದನ್ನ ಪತ್ತೆ ಹಚ್ಚೋ ಕಾರ್ಯ ಈ ಪಟ್ನಾಯಕ್ ಸರ್ಕಾರ ಮಾಡಿಲ್ಲ. ಈ ಸಂಬಂಧ ಸಮಿತಿಯನ್ನ ರಚಿಸಲಾಗಿತ್ತು, ಅದರ ವರದಿಯೂ ಕೂಡ ಬಹಿರಂಗಪಡಿಸಿಲ್ಲ. ಕಳೆದ 24 ವರ್ಷದಿಂದ ಒಡಿಶಾದ ನವೀನ್ ಪಟ್ನಾಯಕ್ ಸರ್ಕಾರ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ರತ್ನ ಭಂಡಾರದ ಮೂಲ ಕೀಲಿ ವಿಚಾರದಲ್ಲಿ ಸಂದೇಹವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 6 ದಿನಗಳ ಒಳಗೆ ವರದಿಯನ್ನ ಬಹಿರಂಗಪಡಿಸ್ತೀವಿ ಅಂತ ಭರವಸೆ ಬೇರೆ ನೀಡಿದ್ದಾರೆ ಬಿಜೆಪಿಗರು. ಬರೋಬ್ಬರಿ 4 ದಶಕಗಳಿಂದ ಸಿಗದ ಪೂರಿ ಜಗನ್ನಾಥ ರತ್ನ ಭಂಡಾರದ ಕೀಲಿ ಕೈ ದೇಗುಲದ ಖಜಾನೆಯಲ್ಲಿದೆ ಭಾರೀ ಆಸ್ತಿ. ಹೌದು, ಪುರಿ ನಗರದ ಯಾವುದೇ ಮೂಲೆಯಿಂದ ನಿಂತು ನೋಡಿ, ಜಗತ್ಪ್ರಸಿದ್ಧ ಜಗನ್ನಾಥ ದೇಗುಲದ ಶಿಖರದ ಮೇಲೆ ಸುದರ್ಶನ ಚಕ್ರ ಕಣ್ಣಿಗೆ ಬೀಳತ್ತೆ. 20 ಅಡಿ ಎತ್ತರ, ಸಾವಿರಾರು ಕಿಲೋ ತೂಕದ ಈ ಚಕ್ರದ ಹಿಂದಿನ ಇಂಜಿನಿಯರಿಂಗ್ ಇಂದಿಗೂ ಕೂಡ ನಿಗೂಢವಾಗಿದೆ. ಇಂಥ ನೂರಾರು ರಹಸ್ಯಗಳನ್ನ ಅಡಗಿಸಿಕೊಂಡಿರುವಂತಹ ದೇಗುಲದಲ್ಲಿ ಈಗ ರತ್ನ ಭಂಡಾರ ಭಾರೀ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಅಪಾರ ಚಿನ್ನಾಭರಣಗಳನ್ನ ಒಳಗೊಂಡಿರುವಂತಹ ರತ್ನ ಭಂಡಾರದ ಒಳಕೋಣೆಯ ಬಾಗಿಲು ತೆರೆಯದೆ ಬರೋಬ್ಬರಿ 39ರಿಂದ 40 ವರ್ಷ ಅದಾಗಿದೆ. ರತ್ನ ಭಂಡಾರದ ಕೀ ಇಲ್ಲ ಅಂತಿದಿರಲ್ಲ, ಈ ಕೀಲಿ ಕೈ ಎಲ್ಲಿಗೆ ಹೋಯಿತು? ಒಡಿಶಾ ಸರ್ಕಾರಕ್ಕೆ ಈ ಪ್ರಶ್ನೆ ಚೆಕ್ ಆಗಿದೆ. ಒಡಿಶಾ ಸರ್ಕಾರಕ್ಕೆ ಈ ಪ್ರಶ್ನೆ ದೊಡ್ಡ ತಲೆನೋವಾಗಿದೆ. ಕಳೆದ 5 ವರ್ಷಗಳಿಂದ ಪ್ರತಿಪಕ್ಷಗಳಾಗಿರುವಂತಹ ಬಿಜೆಪಿ, ಕಾಂಗ್ರೆಸ್ ಈ ಪ್ರಶ್ನೆಯನ್ನ ಮುಂದಿಟ್ಟುತ್ತಲೇ ಬರ್ತಿದ್ದಾವೆ. ಪ್ರಕರಣ ಹೈಕೋರ್ಟ್ನ ಮೆಟ್ಟಿಲೇರಿ ನ್ಯಾಯಾಲಯವು ಈ ವಿಚಾರವಾಗಿ ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಜಿಲ್ಲಾಡಳಿತ ರತ್ನ ಭಂಡಾರದ ನಕಲಿ ಕೈ ಮಾತ್ರವೇ ಇದೆ, ಆದರೆ ಮೂಲ ಕೀ ಸಿಗ್ತಾ ಇಲ್ಲ ಅಂತ ಉತ್ತರ ಕೊಟ್ಟಿದೆ. ಮೂಲ ಕೀ ಎಲ್ಲಿಗೆ ಹೋಗಿದೆ? ಸರ್ಕಾರ ಯಾಕೆ ಈ ವಿಚಾರದಲ್ಲಿ ಪಾರದರ್ಶಕವಾಗಿ ನಡೆದುಕೊಳ್ತಾ ಇಲ್ಲ? ಈ ಪ್ರಶ್ನೆಗಳು ನವೀನ್ ಪಟ್ನಾಯಕ್ ಸರ್ಕಾರವನ್ನ ತಲೆ ಕೆಳಗು ಮಾಡುವಂತ ಮಾಡಿದೆ. ಪುರಿ ಜಗನ್ನಾಥ ದೇವಾಲಯದ ಇತಿಹಾಸ ತಿಳಿಯುವ ತಾಳೆಗರಿ ಪುಸ್ತಕದ 31ನೇ ಪುಟದಲ್ಲಿ ಮಂದಿರದ ನೆಲಮಳಿಗೆಯಲ್ಲಿ ನಿಧಿ ಇದೆ ಎಂದು ಉಲ್ಲೇಖಿಸಲಾಗಿದೆ. ಈ ಕೋಣೆಯ ಹೆಸರೇ ರತ್ನ ಭಂಡಾರ. ಈ ರತ್ನ ಭಂಡಾರದಲ್ಲಿ 2 ಕೋಣೆಗಳಿವೆ. ಈ 2 ಕೋಣೆಗಳಲ್ಲಿ ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ. ಇಲ್ಲಿ ಚಿನ್ನ ಟನ್ಗಟ್ಟಲೆ ಬಿದ್ದಿದೆ. ಇಲ್ಲಿ ಬಂಗಾರಕ್ಕೆ ಕಿಮ್ಮತ್ತೇ ಇಲ್ಲ. ವಜ್ರ ವೈಢೂರ್ಯವಂತೂ ಕೇಳೋರೇ ಇಲ್ಲ. ಈ ಒಂದು ಕೋಣೆಯಲ್ಲಿ ವಜ್ರ, ವೈಢೂರ್ಯ, ಬಂಗಾರವನ್ನ ಏನಾದ್ರೂ ಅಕ್ಕಸಾಲಿಗರಿಂದ ತಾಳೆ ಹಾಕಿ ನೋಡೋದಕ್ಕೆ ಹೋದಾಗ ಅದು ಎಷ್ಟಿದೆ ಅಂತ ಇದುವರೆಗೂ ಕೂಡ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಇಷ್ಟೇ ಬಂಗಾರ ಇದೆ, ಇಷ್ಟೇ ಚಿನ್ನ ಇದೆ, ಇಷ್ಟೇ ವಜ್ರ ವೈಢೂರ್ಯ ಇದೆ ಅಂತ ಹೇಳೋಕ್ಕಾಗಿಲ್ಲ. ಅಷ್ಟು ಟನ್ ಗಟ್ಟಲೆ ಚಿನ್ನ, ಬೆಳ್ಳಿ, ಬಂಗಾರ ಬಿದ್ದಿದೆ, ಕಾಲು ಮುರ್ಕೊಂಡು ಬಿದ್ದಿದೆ.
1978ರಲ್ಲಿ ರತ್ನ ಭಂಡಾರದಲ್ಲಿ ಇಟ್ಟಿದ್ದ ಚಿನ್ನವನ್ನ ಪರಿಶೀಲಿಸಿ ಪಟ್ಟಿ ಸಿದ್ಧಪಡಿಸಲಾಗಿತ್ತು. ಆ ವೇಳೆ ಖಜಾನೆಯಲ್ಲಿರುವ ಒಡವೆ ಆಸ್ತಿ ಹೀಗಿದೆ. 1978ರಲ್ಲಿ ಚಿನ್ನ 150 ಕೆಜಿ ಇತ್ತು. ಚಿನ್ನದ ಆಭರಣಗಳು ಮತ್ತು ಚಿನ್ನಾಭರಣಗಳನ್ನು ಹೊಂದಿರುವಂತಹ ಕಲ್ಲುಗಳು 1.50 ಲಕ್ಷ ಕೆಜಿ ಇತ್ತು. ಬೆಳ್ಳಿ 250 ಟನ್ ಇದೆಯಂತೆ. ಬೆಳ್ಳಿ ಆಭರಣಗಳು ಮತ್ತು ಬೆಳ್ಳಿಯನ್ನೊಳಗೊಂಡ ಕಲ್ಲುಗಳು 250 ಕೆಜಿ ಇದೆಯಂತೆ. 1984ರಲ್ಲಿ ಮತ್ತೊಮ್ಮೆ ರತ್ನ ಭಂಡಾರದ ಒಳಕೋಣೆಯನ್ನ ತೆರೆದು ಪರಿಶೀಲಿಸಲಾಯಿತು. ಆದರೆ ಆ ಬಾರಿ ಸರ್ಕಾರ ದೇಗುಲದ ಭಂಡಾರದ ಕುರಿತು ಯಾವುದೇ ಮಾಹಿತಿಯನ್ನ ಘೋಷಿಸಿರಲಿಲ್ಲ. ಅಂದಹಾಗೆ ಈ ಪುರಿ ಜಗನ್ನಾಥ ದೇವಾಲಯದ ಒಟ್ಟು ಸಂಪತ್ತಿನ ಮೌಲ್ಯ 150 ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ರತ್ನ ಭಂಡಾರದ ಒಳಕೋಣೆಯ ಕೀ ನಾಪತ್ತೆಯಾಗಿದೆ ಎಂದು ಬಹಿರಂಗವಾಗಿದ್ದೇ 2018ರಲ್ಲಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಸಭೆಯಲ್ಲಿ. 2 ತಿಂಗಳ ಬಳಿಕ ಈ ವಿಚಾರವನ್ನ ಒಡಿಶಾ ಸರ್ಕಾರದ ನವೀನ್ ಪಟ್ನಾಯಕ್ ಸರ್ಕಾರ ಸಾರ್ವಜನಿಕಗೊಳಿಸಿತ್ತು. ಪ್ರಕರಣ ಹೈಕೋರ್ಟ್ನ ಮೆಟ್ಟಿಲೇರಿತು. ಕೋರ್ಟ್ನ ಆದೇಶದ ಮೇರೆಗೆ 16 ತಂಡ ರತ್ನ ಭಂಡಾರದ ತನಿಖೆಗೆ ಇಳಿಯಿತು. 40 ನಿಮಿಷಗಳ ತನಿಖೆಯನ್ನ ಕೈಗೊಂಡು ಈ ರತ್ನ ಭಂಡಾರ ಕೋಣೆಯಿಂದ ಹೊರಬಂದಿತ್ತು. ಆದರೆ ಇವರು ಪರಿಶೀಲಿಸಿದ್ದು ಕೇವಲ ಹೊರಗಡೆ ಕೊಠಡಿಯನ್ನ. ಕೀಲಿ ಕೈ ಇಲ್ಲದ ಕಾರಣ ಅವರು ಒಳಗಡೆ ಪ್ರವೇಶ ಮಾಡೋದಕ್ಕಾಗಲಿಲ್ಲ. 2018ರಲ್ಲಿ ಏನಾಯಿತು ಅಂತ ನೋಡೋದಾದ್ರೆ, 2018ರ ಜೂನ್ನಲ್ಲಿ ಸಿಎಂ ಪಟ್ನಾಯಕ್ ಅವರು ಕೀಲಿ ಕೈ ಕಾಣೆಯಾದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶ ನೀಡಿದ್ರು. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ರಘುವೀರ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿ ಕೀ ಹುಡುಕುವ ಹೊಣೆ ಹೊತ್ತಿತ್ತು. ಕೇವಲ 9 ದಿನಗಳಲ್ಲಿ ಈ ಸಮಿತಿ ಪುರಿ ಕಲೆಕ್ಟರ್ ಅರವಿಂದ್ ಅಗ್ರವಾಲ್ ಅವರ ರೆಕಾರ್ಡ್ ರೂಮ್ನಲ್ಲಿ ಖಜಾನೆಯ ನಕಲಿ ಕೀನ ಪತ್ತೆ ಮಾಡಿದ್ರು. ಬಳಿಕ ನ್ಯಾಯಾಂಗ ಆಯೋಗವು ತನ್ನ 324 ಪುಟಗಳ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುತ್ತೆ. ತನಿಖಾ ಆಯೋಗ ಕಾಯ್ದೆ 1952ರ ಪ್ರಕಾರ ವಿಧಾನಸಭೆಯಲ್ಲಿ ಈ ಮಾಹಿತಿಯನ್ನ ಬಹಿರಂಗಪಡಿಸಬೇಕಿತ್ತು. ಬಟ್ ಅದನ್ನ ಮಾಡಲಿಲ್ಲ. ಪ್ರತಿಪಕ್ಷಗಳು ಎಷ್ಟೇ ಪಟ್ಟು ಹಿಡಿದರೂ ಕೂಡ ಸರ್ಕಾರ ಮೌನವಾಗೇ ಇತ್ತು. ವಾಸ್ತವವಾಗಿ ಜಗನ್ನಾಥ ದೇಗುಲದ ಕಾನೂನಿನ ಪ್ರಕಾರ ಖಜಾನೆಯ ಒಳಕೋಣೆಯನ್ನ ತೆರೆಯಲು ರಾಜ್ಯ ಸರ್ಕಾರದ ಆದೇಶವೇ ಅಗತ್ಯವಾಗಿತ್ತು. ಇನ್ನು ಜಗನ್ನಾಥ ಮಂದಿರದ ಹೆಸರಲ್ಲಿ 7 ರಾಜ್ಯಗಳಲ್ಲಿ 61 ಎಕರೆ ಜಮೀನಿದೆ. ಒಡಿಶಾದಲ್ಲಿ 60,000 ಎಕರೆ ಜಮೀನಿದ್ರೆ ಪಶ್ಚಿಮ ಬಂಗಾಳದಲ್ಲಿ 332 ಎಕರೆ ಜಮೀನಿದೆ. ಮಹಾರಾಷ್ಟ್ರದಲ್ಲಿ 28 ಎಕರೆ, ಮಧ್ಯಪ್ರದೇಶದಲ್ಲಿ 25 ಎಕರೆ, ಆಂಧ್ರಪ್ರದೇಶದಲ್ಲಿ 17 ಎಕರೆ, ಛತ್ತೀಸ್ಗಢದಲ್ಲಿ 1.7 ಎಕರೆ, ಬಿಹಾರದಲ್ಲಿ 0.27 ಎಕರೆ ಜಮೀನನ್ನ ಹೊಂದಿದೆ. ಹಾಗಾದ್ರೆ ಯಾವ ದೇವಾಲಯ ಎಷ್ಟೆಷ್ಟು ಆಸ್ತಿಯನ್ನ ಗಳಿಸಿದೆ ಅಂತ ನೋಡೋದಾದ್ರೆ, ವೆಂಕಟೇಶ್ವರ ಮಂದಿರ ತಿರುಪತಿ 26 ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದೆ. ಪದ್ಮನಾಭ ಮಂದಿರ ತಿರುವನಂತಪುರ 1 ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ರೆ, ಗುರುವಾಯೂರಪ್ಪ ಮಂದಿರ ತ್ರಿಶೂರ್ 30,000 ಕೋಟಿ ಆಸ್ತಿಯನ್ನ ಹೊಂದಿದೆ. ವೈಷ್ಣೋದೇವಿ ಮಂದಿರ ಜಮ್ಮು 2,000 ಕೋಟಿ ಆಸ್ತಿಯನ್ನ ಹೊಂದಿದ್ರೆ, ಸಾಯಿಬಾಬಾ ಮಂದಿರ ಪುಟಪರ್ತಿ 1,000 ಕೋಟಿ ಆಸ್ತಿಯನ್ನ ಹೊಂದಿದೆ. ಹಾಗಾದ್ರೆ ಜಗನ್ನಾಥ ದೇವಾಲಯವನ್ನ ನಿರ್ಮಿಸಿದ್ದು ಯಾರು? ಸಂಪತ್ತು ಕೊಟ್ಟವರು ಯಾರು? ಕ್ರಿಸ್ತಶಕ 1150ರಲ್ಲಿ ಒಡಿಶಾದ ಸುತ್ತಲಿನ ಪ್ರದೇಶವು ಗಂಗ ರಾಜವಂಶದ ಆಳ್ವಿಕೆಯಲ್ಲಿತ್ತು. ಇಲ್ಲಿ ರಾಜನಾಗಿದ್ದ ಅನಂತ ವರ್ಮನ್ ಚೋಡಗಂಗಾ ದೇವ ಈ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. 861 ವರ್ಷಗಳ ಹಿಂದೆ ಕ್ರಿಸ್ತಶಕ 1238ರವರೆಗೆ ಒಡಿಶಾ ಪ್ರದೇಶದ ರಾಜನಾಗಿದ್ದ ಅನಂತ ಭೀಮ ದೇವ ಈ ದೇವಾಲಯಕ್ಕೆ 1.25 ಲಕ್ಷ ತೊಲೆ ಚಿನ್ನವನ್ನ ದಾನವಾಗಿ ನೀಡಿದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ. 1465ರಲ್ಲಿ ರಾಜ ಕಪಿಲೇಂದ್ರ ದೇವ ಕೂಡ ಸಾಕಷ್ಟು ಚಿನ್ನವನ್ನ ಈ ಒಂದು ದೇವಾಲಯಕ್ಕೆ ಕೊಟ್ಟಿದ್ದಂತೆ. ಹಾಗಾದ್ರೆ ಪುರಿ ಜಗನ್ನಾಥ ದೇವಾಲಯದ ರಹಸ್ಯವೇನು? ದೇವಾಲಯ ಹೇಗೆ ಪ್ರಸಿದ್ಧಿಯನ್ನ ಪಡೆದಿದೆ, ನಿಗೂಢತೆಯನ್ನ ಪಡೆದುಕೊಂಡಿದೆ ಅಂತ ನೋಡೋದಾದ್ರೆ, ಒಡಿಶಾ ರಾಜ್ಯದ ಪೂರ್ವ ಕರಾವಳಿಯ ಸಮುದ್ರ ತೀರದಲ್ಲಿ ವಿಸ್ತಾರವಾಗಿ ಹರಡಿರುವ ಪುರಿಯ ಜಗನ್ನಾಥ ದೇವಾಲಯ 10ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಯಿತು. ಗಂಗಾ ವಂಶದ ಮೊದಲ ರಾಜನಾದ ಅನಂತವರ್ಮ ಚೊಂಡಗಂಗಾ ದೇವನು ಈ ದೇವಾಲಯವನ್ನ ನಿರ್ಮಿಸಿದ ಅಂತ ಹೇಳಲಾಗುತ್ತೆ. ಸಾವಿರಾರು ವರ್ಷಗಳಿಂದ ತಲೆ ಎತ್ತಿ ನಿಂತಿರುವ ಈ ಬೃಹತ್ ದೇವಾಲಯವು ಭಾರತದ ಚತುರ್ಧಾಮಗಳಲ್ಲಿ ಅತಿ ದೊಡ್ಡದು. 4 ಲಕ್ಷ ಚದರ ಅಡಿಯಷ್ಟು ವಿಸ್ತೀರ್ಣ ಇರುವ ಮತ್ತು ಹೆಚ್ಚು ಕಡಿಮೆ 45 ಅಂತಸ್ತುಗಳಷ್ಟು ಎತ್ತರವಿರುವ ಈ ದೇವಾಲಯದ ವಾಸ್ತು ತುಂಬಾ ಅದ್ಭುತವಾಗಿದೆ. ಇಲ್ಲಿನ ವಿಶೇಷ ಮುಖ್ಯ ದೇವರು ಜಗನ್ನಾಥ. ಇದರ ಜೊತೆಗೆ ಬಲರಾಮ ಮತ್ತು ಸುಭದ್ರೆಯರು ಇಲ್ಲಿ ಪೂಜೆಯನ್ನ ಪಡಿತಾ ಇದ್ದಾರೆ. ಅಂದ್ರೆ ಇಬ್ಬರು ಅಣ್ಣಂದಿರು ಮತ್ತು ತಂಗಿ ಸುಭದ್ರೆಯು ಪೂಜೆಯನ್ನ ಮಾಡ್ತಾ ಇದ್ದಾಳೆ ಅನ್ನೋದು ವಿಶೇಷವಾಗಿದೆ.
ಹಿಂದೂ ದೇವಾಲಯಗಳಲ್ಲಿ ವಿಗ್ರಹಗಳು ಸಾಮಾನ್ಯವಾಗಿ ಲೋಹಗಳಿಂದಲೋ ಅಥವಾ ಶಿಲೆಗಳಿಂದಲೋ ಕೆತ್ತನೆ ಮಾಡಲಾಗಿರುತ್ತೆ. ಆದರೆ ಇಲ್ಲಿ ಇರುವ 3 ವಿಗ್ರಹಗಳು ಪವಿತ್ರವಾದ ಬೇವಿನ ಮರದಿಂದ ಕೆತ್ತಲಾಗಿದೆ. ಆಶ್ಚರ್ಯ ಏನಂದ್ರೆ ಇಲ್ಲಿ ಆ ವಿಗ್ರಹಗಳನ್ನ 12 ವರ್ಷಗಳ ನಂತರ ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಮಾಡಿ ಮತ್ತೆ ಹೊಸ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ ಇರುವ ಅಪೂರ್ವ ನಂಬಿಕೆಗಳು, ವಿಶೇಷ ಆಚರಣೆಗಳು ಒಂದೆರಡೇ ಆದರೂ ಆಧುನಿಕ ವಿಜ್ಞಾನ ಲೋಕವನ್ನ ಮೆಟ್ಟಿ ನಿಲ್ಲುವ 10 ವಿಸ್ಮಯಗಳು ಬೆರಗು ಮೂಡಿಸುವುದು ಇನ್ನೊಂದು ಆಗಿದೆ. ದೇವಾಲಯದ ಮೇಲೆ ಒಂದು ಬಾವುಟವು ಹಾರ್ತಾ ಇದ್ದು ಅದನ್ನ ಪುರೋಹಿತರು ದಿನವೂ ಕೂಡ 45 ಅಂತಸ್ತುಗಳಷ್ಟು ಮೇಲಕ್ಕೇರಿ ಬದಲಾಯಿಸ್ತಾರೆ. ಬಿಸಿಲು, ಗಾಳಿ, ಮಳೆ, ಸುಂಟರಗಾಳಿ ಯಾವುದೂ ಎದುರಾದರೂ ಈ ಬಾವುಟ ಬದಲಾಯಿಸುವುದ ಪದ್ಧತಿಯನ್ನ ಇದುವರೆಗೂ ನಿಂತಿಲ್ಲ. ಹಾಗೇನಾದರೂ ನಿಂತ್ರೆ ಪ್ರಾಯಶ್ಚಿತ ರೂಪವಾಗಿ ಮುಂದೆ 18 ವರ್ಷಗಳ ಕಾಲ ದೇವಾಲಯ ಮುಚ್ಚಬೇಕು ಎನ್ನುವ ಸಂಪ್ರದಾಯ ಇಲ್ಲಿದೆ. ಇನ್ನು ಆಶ್ಚರ್ಯ ಎಂದರೆ ಈ ಬಾವುಟವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತಿದೆ ಎನ್ನುವುದು. ಪುರಿ ದೇವಸ್ಥಾನದ ಮೇಲಿರುವ ಬಾವುಟ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ. ದೇವಾಲಯದ ಮೇಲೆ ಬಹಳ ಎತ್ತರದ ಒಂದು ಗುಮ್ಮಟವಿದ್ದು ದಿನದ ಯಾವ ಅವಧಿಯಲ್ಲಿಯೂ ಕೂಡ ಅದರ ನೆರಳು ನೆಲದ ಮೇಲೆ ಬೀಳುವುದಿಲ್ಲ ಅನ್ನೋದೇ ಒಂದು ವಿಸ್ಮಯವಾಗಿದೆ. ಗುಮ್ಮಟದ ಮೇಲೆ ಇದುವರೆಗೂ ಯಾವ ಪಕ್ಷಿ ಅಥವಾ ವಿಮಾನ ಹಾರಿಲ್ಲ ಅನ್ನೋದು ಇನ್ನೊಂದು ಆಶ್ಚರ್ಯಕರ ಸಂಗತಿ. ದೇವಳದ ಮೇಲೆ ಒಂದು 12 ಅಡಿ ಎತ್ತರದ ಮತ್ತು 1 ಟನ್ ತೂಕದ ಸುದರ್ಶನ ಚಕ್ರ ಇದ್ದು ಇದು ಪುರಿ ನಗರದ ಯಾವುದೇ ಬಿಂದುವಲ್ಲಿ ನಿಂತು ನೋಡಿದ್ರೂ 1000 ವರ್ಷಗಳ ಹಿಂದೆ ಅಷ್ಟೊಂದು ಭಾರವಾದ ಈ ಚಕ್ರವನ್ನ ಅಷ್ಟು ಎತ್ತರದಲ್ಲಿ ಹೇಗೆ ಸ್ಥಾಪಿಸಿದ್ರು ಅನ್ನೋದು ಕೂಡ ಇದುವರೆಗೂ ಇರುವಂತಹ ಆಶ್ಚರ್ಯಕರ ಪ್ರಶ್ನೆಯಾಗಿದೆ. ಹೀಗೆ ಅನೇಕ ರಹಸ್ಯಗಳನ್ನ ಹೊತ್ತು ಪುರಿ ಜಗನ್ನಾಥ ದೇವಾಲಯ ಇಂದು ಹಿಂದೂ ಸಂಪ್ರದಾಯಕ್ಕೆ, ಸನಾತನ ಧರ್ಮಕ್ಕೆ ಒಂದು ವಿಶೇಷ ಮಾದರಿಯಾಗಿದೆ. ಇಂತಹ ಶ್ರೀಮಂತ ದೇವಾಲಯವನ್ನ ಬರೋಬ್ಬರಿ 18 ಬಾರಿ ಮುಸಲ್ಮಾನರು ಒಡೆದು, ಆದರೆ ಆ ಮುಸಲ್ಮಾನರು, ಸುಲ್ತಾನರು ಎಲ್ಲಾ ಸರ್ತಿಯೂ ಕೂಡ ವಿಫಲರಾಗಿದ್ರು. ಇದು ಪುರಿ ಜಗನ್ನಾಥ ರತ್ನ ಭಂಡಾರದ ಕೋಣೆಯ ರಹಸ್ಯವಾದ್ರೆ ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಹಿಂದ್.